ತುಂಬ ಕಡಿಮೆ ಬಟ್ಟೆ ಹಾಕ್ಕೊಳ್ಳೋದು, ಅಥವಾ ಅವ್ರ ಜೊತೆಗೆ ಅವ್ರ ಕೈ ಹಿಂಗೆ ಹಿಡ್ಕೊಂಡು ಲೈಫ್ ಲಾಂಗ್ ಹಿಂಗೆ ಇದ್ದು ಕೈ ಹಿಂಗೆ ಆಗಿರುವಂಥದ್ದು, ಶವ ಸಂಭೋಗದಂಥದ್ದು, ಶವ ತಿನ್ನುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಏನಿದೆ ಆ್ಯಕ್ಚುಲಿ ಏನು ಇವರು ಅಲ್ಟಿಮೇಟ್ ಉದ್ದೇಶ ಏನು ಅಂದರೆ ಮೋಕ್ಷ. ಕಾಪಾಲಿಕರು ಬೇರೆ, ಅಘೋರಿಗಳು ಬೇರೆ, ನೀವು ಹೇಳಿದ ಹಾಗೆ ನಂಗ ಅಥವಾ ನಾಗಾ ಸಾಧುಗಳು ಬೇರೆ. ತುಂಬ ಒಂದು ತಾಯಿಯ ರೀತಿಯ ಕೋಮಲವಾದ ಮನಸ್ಸುಳ್ಳವರು ಅವರು ಅಂತ ಅಘೋರಿಗಳು. ಆದರೆ ಬರೋರು ಎಲ್ಲರೂ ಕೂಡ ವಿಕಾರವಾದ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ವಿಕ್ಷಿಪ್ತವಾದ ಕೆಲಸಗಳೇ ನನಗಾಗಬೇಕು ಅಂತ ಅವರ ಮುಂದೆ ಬೇಡಿಕೆಗಳನ್ನು ಇಡೋ ಕಾರಣಕ್ಕಾಗಿ ಕುಡಿಸ್ತಾರೆ. ತನ್ನದೇ ಮೂತ್ರವನ್ನು ಅವನು ಕುಡಿಯಬೇಕು, ತನ್ನದೇ ಮಲವನ್ನು ತಾನು ತಿನ್ನಬೇಕು. ಹಾಗೆ ಮಾಡಬೇಕಾದ್ರೆ ನಿಮ್ಮ ಮುಖದಲ್ಲಿ ಈಗ ಗೆರೆಗಳು ಹೇಗೆ ಬದಲಾಯಿತೋ ಹಾಗೆ ಒಂದು ಸಣ್ಣ ಗೆರೆ ಬದಲಾದರೂ ನೀವು ಕಾಮವನ್ನು ಎಷ್ಟು ತಿರಸ್ಕಾರದಿಂದ ನೋಡ್ತೀರಿ. ಪತಂಜಲಿ ಹೇಳ್ತಾರೆ, ಹಠಯೋಗದಲ್ಲಿ ಆ ಪದ್ಧತಿಗಳಿದೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ದೇವಸ್ಥಾನದ ಸುತ್ತ ಅದಿದೆ. ಹೌದು. ತಿರುವಣ್ಣಾಮಲೈನಲ್ಲಿ ಓಡಾಡಬೇಕಾದ್ರೆ ಅಲ್ಲಿ ಮೂಕ್ಪುಡಿ ಸ್ವಾಮಿ ಅಂತ ಭಾಳ ಪ್ರಸಿದ್ಧಿ. ಅವರು ಯಾವಾಗಲೂ ನೆಸ್ಸೆ ಪುಡಿ ಹಾಕ್ಕೊಳ್ತಾ ಇದ್ರು ಅವರು.